ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಆಕಾಂಕ್ಷಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಹೊರಬಿದ್ದಿದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿನ ನೇಮಕಾತಿಗಳ ಮಹಾಪರ್ವ ಅಂತಾನೆ ಹೇಳ್ಬೋದು. ಇವಾಗ 2314 KSRP, KSISF ಮತ್ತು ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ KEA ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಸ್ನೇಹಿತರೆ, ಈಗಾಗಲೇ 3900 ಚಿಲ್ಲರೆ ಹುದ್ದೆಗಳಿಗೆ ಆಲ್ರೆಡಿ ಕಾಲ್ಫರ್ ಆಗಿತ್ತು. ಈಗ ಮತ್ತೊಂದು ಹೊಸ ಹುದ್ದೆಗಳ ನೇಮಕಾತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಅರ್ಹತೆ, ವಯೋಮಿತಿ, ಆಯ್ಕೆ ಪ್ರಕ್ರಿಯೆ, ಪರೀಕ್ಷಾ ವಿಧಾನ, ಅರ್ಜಿ ದಿನಾಂಕ ಇತರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದ ಖಾಲಿ ಇರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಪುರುಷ ಮತ್ತು ಮಹಿಳಾ 1455 ಹುದ್ದೆಗಳ ನೇರ ನೇಮಕಾತಿಯ ಕುರಿತಾಗಿರುವಂತಹ ಮಾಹಿತಿ. ಆಕ್ಚುಲಿ ಇದರಲ್ಲಿ 1455 ನಾನ್ ಹೈದರಾಬಾದ್ ಕರ್ನಾಟಕ ಹಾಗೂ 859 ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಟ್ಟು 2314 ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ನೇಮಕಾತಿ ಅಧಿಸೂಚನೆ. ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅರ್ಹತೆ, ವಯೋಮಿತಿ, ಆಯ್ಕೆ ಪ್ರಕ್ರಿಯೆ, ಪರೀಕ್ಷಾ ವಿಧಾನ, ಅರ್ಜಿ ದಿನಾಂಕ ಇತರ ಎಲ್ಲ ಮಾಹಿತಿಗಳು NHK ಮತ್ತು HKಗೆ ಸೇಮ್ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವೃಂದದಲ್ಲಿ ಖಾಲಿರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಇರುವಂತಹ ಒಂದು ಅಧಿಸೂಚನೆ ಆಗಿದೆ. ಈ ಅಧಿಸೂಚನೆಯಲ್ಲಿ ನೋಡಿ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವೇತನ ಶ್ರೇಣಿ 37,500ದಿಂದ 76,100 ಈ ವೇತನ ಶ್ರೇಣಿಯಲ್ಲಿ ಸ್ಯಾಲರಿ ಇರುತ್ತೆ. ಪುರುಷರ 1382 ಮತ್ತು 73, ಒಟ್ಟು 1455 ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು 859 ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಿದ್ಯಾರ್ಹತೆ ಏನು ಕೇಳಿದ್ರೆ ಸೆಕೆಂಡ್ PU ಪಾಸ್ ಆಗಿರ್ಬೇಕಾಗತ್ತೆ. ನೋಡಿ, ಯಾವ್ದು ಒಂದು ಅದರಲ್ಲಿ CBSE ಅಥವಾ ISC ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ, ರಾಜ್ಯ ಸರ್ಕಾರದ ಕ್ಲಾಸ್ 12 ಪರೀಕ್ಷೆ ಅಂದ್ರೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಏನು PUC ಮಾಡಿರ್ತಾರೆ ಅವರು ಅರ್ಹರಾಗ್ತಾರೆ, ಅಥವಾ CBSE ISC ಮಂಡಳಿ ನಡೆಸುವಂತ ಕ್ಲಾಸ್ 2 ಪರೀಕ್ಷೆ ಕೂಡ ಆಗ್ಬಹುದು. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವಂತ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಆದ್ರೂ ಓಕೆ, 2 ವರ್ಷಗಳ ITI ಕೋರ್ಸ್ ಆಗಿದ್ರು ಕೂಡ ಓಕೆ, ಮತ್ತು 1 ವರ್ಷದ ಭಾಷಾ ಕೋರ್ಸ್ ಆಗಿರ್ಬೇಕಾಗತ್ತೆ. ಇನ್ನುಳಿದಂತೆ ವಯೋಮಿತಿಯನ್ನ ನೋಡ್ತಾ ಹೋದ್ರೆ ಗರಿಷ್ಠ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಮಾಡಲಾಗಿದೆ. ನೋಟ್ ಮಾಡ್ಕೊಳ್ಳಿ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ GM ಕ್ಯಾಂಡಿಡೇಟ್ಸ್ಗೆ 33 ವರ್ಷ ಗರಿಷ್ಠ ವಯೋಮಿತಿ. SC ST 2A 2B 3A 3B ಮತ್ತು ಪ್ರವರ್ಗ 1 ಮತ್ತು ಪ್ರವರ್ಗ 2 ಪ್ರವರ್ಗಗಳಿಗೆ 35 ವರ್ಷ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಇನ್ನು ಶೆಡ್ಯೂಲ್ಡ್ ಟ್ರೈಬ್ಸ್, ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ಈ ವಯೋಮಿತಿ ಸಡಿಲಿಕೆಯನ್ನ, ಗರಿಷ್ಠ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಅರ್ಜಿಯನ್ನ ಎಲ್ಲ ಹಾಕ್ಬೇಕು ಕೇಳಿದ್ರೆ ಅರ್ಜಿಯನ್ನ KEA ವೆಬ್ಸೈಟ್ ಅಲ್ಲಿ ಹಾಕ್ಬೇಕಾಗತ್ತೆ. ಈ ಲಿಂಕ್ ಅನ್ನ ನೋಡಿಕೊಂಡು KEA ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿ ನೋಟ್ ಮಾಡ್ಕೊಳ್ಳಿ. ಯಾವಾಗಿಂದ ಶುರು ಆಗುತ್ತೆ? ಇವತ್ತಿನಿಂದ ಈ ಅರ್ಜಿಯನ್ನ ಸಲ್ಲಿಸಬಹುದು. 13/7/2026 ಅರ್ಜಿ ಸಲ್ಲಿಕೆ ಮಾಡಬಹುದು. ಆಗಸ್ಟ್ 10ರವರೆಗೆ ಅರ್ಜಿಯನ್ನ ಸಲ್ಲಿಸಕ್ಕೆ ಅವಕಾಶವನ್ನ ಕೊಡಲಾಗಿದೆ ಮತ್ತು ಆಗಸ್ಟ್ 11 ಪರೀಕ್ಷಾ ಶುಲ್ಕ ಕಟ್ಟೋದಕ್ಕೆ ಇರುವಂತ ದಿನಾಂಕವಾಗಿದೆ. ಇನ್ನು ತರಬೇತಿ ಅವೆಲ್ಲ ಆಸ್ ಇಟ್ ಈಸ್ ಇರುತ್ತೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ ರಿಲೇಟೆಡ್ ಆಗಿರುತ್ತೆ. ಪಿಂಚಣಿ ಸೌಲಭ್ಯ OPS ಇರುತ್ತೆ, NPS ಇರುತ್ತೆ, ನ್ಯೂ ಪೆನ್ಷನ್ ಸ್ಕೀಮ್ ಇರುತ್ತೆ, OPS ಇರೋದಿಲ್ಲ. ಇನ್ನು ಆನ್ಲೈನ್ ಶುಲ್ಕ ಎಷ್ಟಿರುತ್ತೆ ಕೇಳಿದ್ರೆ ಸಾಮಾನ್ಯ ಅರ್ಹತೆ ಮತ್ತು ಇತರ ಅಭ್ಯರ್ಥಿಗಳಿಗೆ 750 ಇರುತ್ತೆ 2A 2B 3A 3Bಗೆ. SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಎಕ್ಸಾಮ್ ಫೀ ಇರುತ್ತೆ. ಲಿಖಿತ ಪರೀಕ್ಷೆ ಯಾವ ರೀತಿ ಇರುತ್ತೆ ಕೇಳಿದ್ರೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಕೇಳಿದ್ರೆ MCQs ಇರುತ್ತೆ. ಮಾಮೂಲಿ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಅಂತ MCQs ಇರುತ್ತೆ. ನೋಡಿ, ಇಲ್ಲಿ ಎಕ್ಸಾಮಿಗೆ ಹೋಗಬೇಕಾದ್ರೆ ವಾಹನ ಚಾಲನಾ DL ಇರ್ಬೋದು, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಯಾವುದಾದ್ರೂ ಒಂದು, ಗೌರ್ಮೆಂಟ್ ID ಯಾವುದಾದ್ರು ಒಂದು ಐಡಿಯನ್ನ ತಗೊಂಡು ಹೋಗ್ಬೇಕಾಗತ್ತೆ. ಎಕ್ಸಾಮ್ ಹೆಂಗಿರುತ್ತೆ ಕೇಳಿದ್ರೆ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಕೇಳಿದ್ರೆ, ಇಲ್ಲಿ 1 ಪೇಪರ್ ಇರುತ್ತೆ. GK ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ 100 ಪ್ರಶ್ನೆ
100 ಅಂಕದ 1.5 ಗಂಟೆ 90 ನಿಮಿಷದ ಅವಧಿಯ ಒಂದು ಪೇಪರ್ ಇರುತ್ತೆ ಫಾರ್ 100 ಮಾರ್ಕ್ಸ್. ಇನ್ನು ಕಡ್ಡಾಯ ಕನ್ನಡ ಪರೀಕ್ಷೆ ಅಂದರೆ SLC ಅಥವಾ PUC ಡಿಗ್ರಿಯಲ್ಲಿ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಓದದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಇದನ್ನ ನಂತರ ಎಕ್ಸಾಮ್ ಡೇಟ್ ಅನ್ನ ತಿಳಿಸ್ತಾರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಪೇಪರ್ ಇರುತ್ತಲ್ಲ, ಇದು 20/9/2026 ಬೆಳಗ್ಗೆ 10:30 12 ಗಂಟೆವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಇನ್ನು ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ ಸ್ನೇಹಿತರೆ, ನೋಟ್ ಮಾಡ್ಕೊಳ್ಳಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರ ಇರುತ್ತೆ. ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರ ಮಾತ್ರ ಆಯ್ಕೆ ಮಾಡಬೇಕು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಮಾರ್ಕ್ಸ್ ಕಟ್ ಮಾಡ್ತಾರೆ. ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನ ಕಟ್ ಮಾಡ್ತಾರೆ. ಇನ್ನು ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ವಿವರವನ್ನು ನೋಡೋದಾದ್ರೆ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗೆ. ಅಂದರೆ ರಿಟರ್ನ್ ಎಕ್ಸಾಮಿನ 1:10 1:5 ಅನ್ನ ಕಾಲ್ ಮಾಡ್ತಾರೆ ಫಿಸಿಕಲ್ ಎಕ್ಸಾಮಿಗೆ. ಫಿಸಿಕಲ್ ಎಕ್ಸಾಮಿಗೆ ರಿಲೇಟೆಡ್ ಆಗಿ ಆಸ್ ಇಟ್ ಈಸ್ ಇರುತ್ತೆ. ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು. ಎದೆಯ ಸುತ್ತಳತೆ 86 ಸೆಂಟಿಮೀಟರ್, ಪೂರ್ಣ ವಿಸ್ತರಿಸಿದಾಗ ಅಟ್ಲೀಸ್ಟ್ 5 ಸೆಂಟಿಮೀಟರ್ ರೈಸ್ ಆಗಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ 158 ಸೆಂಟಿಮೀಟರ್ ಎತ್ತರ, ಕನಿಷ್ಠ ತೂಕ 45 kgs ಇರಬೇಕಾಗುತ್ತೆ. ಇನ್ನು ಟ್ರೈಬ್ಸ್ಗಳಿಗೆ 155 ಸೆಂಟಿಮೀಟರ್ ಎತ್ತರ, ಕನಿಷ್ಠ ಎದೆ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಣದೊಂದಿಗೆ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇರಬೇಕಾಗುತ್ತೆ. ಇನ್ನು ಟ್ರೈಬ್ಸ್ಗೆ 150 ಸೆಂಟಿಮೀಟರ್ ಎತ್ತರ, 45 kg ತೂಕ ಇರಬೇಕಾಗುತ್ತೆ. ಇನ್ನು ದೈಹಿಕ ಸಹಿಷ್ಣುತಾ ಪರೀಕ್ಷೆ ಫಿಸಿಕಲ್ ಟೆಸ್ಟ್ ನಂತರ ಫಿಸಿಕಲ್ ಈ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರುವಂತ ಇದು ಏನು ಕೇಳಿದ್ರೆ 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ ಓಡಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಯಾವುದಾದ್ರೂ ಒಂದು ಕ್ಲಿಯರ್ ಆದ್ರೆ ಸಾಕು. ಉದ್ದ ಜಿಗಿತ ಆದ್ರೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗತ್ತೆ ಮತ್ತು ಎತ್ತರ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತವನ್ನು ಜಿಗಿಬೇಕಾಗತ್ತೆ. ಇನ್ನು ಗುಂಡು ಎಸೆತ ಕಂಪಲ್ಸರಿ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶದೊಳಗಡೆ ಇದನ್ನ ಕ್ಲಿಯರ್ ಮಾಡಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರುತ್ತೆ. 1 ನಿಮಿಷ 30 ಸೆಕೆಂಡ್ ಒಳಗಡೆ 400 ಮೀಟರ್ ಓಟ ಓಡಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇರುತ್ತೆ. ಉದ್ದ ಜಿಗಿತ ಆದರೆ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಎತ್ತರ ಜಿಗಿತ ಆದರೆ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಗುಂಡು ಎಸೆತ 4 kg ಗುಂಡಿರುತ್ತೆ. ಪುರುಷ ಅಭ್ಯರ್ಥಿಗಳಿಗೆ 7.26 kg ಗುಂಡಿರುತ್ತೆ. ಸೊ ಗುಂಡು ಎಸೆತದಲ್ಲಿ ಹೆಣ್ಮಕ್ಳು ಕೂಡ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶದೊಳಗಡೆ ಎಸಿಬೇಕಾಗುತ್ತೆ. ಇದು ದೈಹಿಕ ಸಹಿಷ್ಣುತೆ ಪರೀಕ್ಷೆಗೆ ಸಂಬಂಧಪಟ್ಟಂತ ಮಾಹಿತಿ. ಉಳಿದಂತೆ ಮೀಸಲಾತಿ ಎಲ್ಲ ಕೂಡ ರೋಸ್ಟರ್ ಮೆಥಡ್ ಅಲ್ಲಿ ಇರುತ್ತೆ. ಬೇರೆ ಎಲ್ಲ ಪರೀಕ್ಷೆಗಳಲ್ಲಿರುವಂತೆ ಮೀಸಲಾತಿ ಕೂಡ ಇರುತ್ತೆ. ಸ್ನೇಹಿತರೆ, ಇದಿಷ್ಟು 2314 KSRP, KSISF ಮತ್ತು ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಕೆಇ ಅಂದ ಅಧಿಸೂಚನೆ ಹೊರಡಿಸಿರುವಂತಹ ಅರ್ಹತೆ, ವಯೋಮಿತಿ, ಆಯ್ಕೆ ಪ್ರಕ್ರಿಯೆ, ಪರೀಕ್ಷಾ ವಿಧಾನ, ಅರ್ಜಿ ದಿನಾಂಕ ಮತ್ತು ಎಲ್ಲ ಸಂಪೂರ್ಣ ಮಾಹಿತಿಗಳು. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಾಗಿ ವಿಶೇಷವಾಗಿ ನಮ್ಮ ಚಾನಲ್ ಅಲ್ಲಿ ಅನೇಕ ಪ್ಲೇ ಲಿಸ್ಟ್ ಅನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಇತಿಹಾಸ, ಭೂಗೋಳ ಅಂದ್ರೆ ಜಿಯೋಗ್ರಫಿ, ಸಂವಿಧಾನ, ವಿಶೇಷವಾಗಿ ವಿಜ್ಞಾನ, ಈ ಎಲ್ಲ ಚಾಪ್ಟರ್ಗಳ ಒಂದು MCQs ಪ್ಲೇ ಲಿಸ್ಟ್ ಇದೆ. ಇದರ ವಿಶೇಷತೆ ಏನು ಕೇಳಿದ್ರೆ 6ರಿಂದ 12ನೇ ತರಗತಿವರೆಗಿನ ಗೌರ್ಮೆಂಟ್ ಬುಕ್ಸ್ನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇರುತ್ತೆ. ಹಾಗೇನೆ ವಿಶೇಷವಾಗಿ ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಕೋರ್ಸ್ ಲಭ್ಯ ಇದೆ. ಅಕ್ಷರ ಸರಣಿ, ಪದ ಸರಣಿಯಿಂದ ಹಿಡಿದು ರೈಲಿನ ಸಮಸ್ಯೆಗಳವರೆಗೆ ಅಥವಾ ಕ್ಲಾಕ್ ರಿಲೇಟೆಡ್ ಆಗಿ ಕ್ಯಾಲೆಂಡರ್ ರಿಲೇಟೆಡ್ ಪ್ರಾಬ್ಲಮ್ಗಳವರೆಗೆ 33 ಚಾಪ್ಟರ್ಗಳು ಕಂಪ್ಲೀಟ್ ಉಚಿತವಾಗಿ ಲಭ್ಯ ಇದೆ. ಯೂಟ್ಯೂಬ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಅದನ್ನ ನೋಡ್ಕೊಳ್ಳಿ. ಮತ್ತು 2026ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಈ ಎಲ್ಲ ಸೆಷನ್ಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪೊಲೀಸ್ ಆಗುವ ಕನಸು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.